ಕರ್ಮ ಬಹಳ ವಿಚಿತ್ರ ಇರ್ತದ, ತಿಳ್ಕೋಬೇಕು ಸಿದ್ಧಾಂತ. ಸತ್ಯದ ದರ್ಶನ, ಸತ್ಯದ ಸಾಕ್ಷಾತ್ಕಾರ ಆಗ್ಬೇಕಾದ್ರ ನಾವು ಜೀವನದ ಜೋಕಾಲಿ ಹಂಗ ಜೀವನತೆಯನ್ನು ತಿಳ್ಕೋಬೇಕು. ಪಂಚಿಮಂದ ಸನೇಕ ಜೋಕಾಲಿ ಜಗತ್ತಿಗೆ ಸಂದೇಶ ಕೊಟ್ಟದ, ಮ್ಯಾಲ ಹೋದದ್ದು ತಳಗ ಬರಾಕಬೇಕು, ತಳಗ ಬಂದದ್ದು ಹಿಂದ್ ಹೋಗಾಕಬೇಕು, ಹಿಂದ್ ಹೋದದ್ದು ಮುಂದ್ ಬರಾಕಬೇಕು. ಅದಕ್ಕ ಜೋಕಾಲಿ ಅಂದಾರ. ಹಂಗ ನಿಮ್ ಜೀವನದಾಗ ಎಷ್ಟ ದೊಡ್ಡವ್ರಾಗ್ರಿ ಮತ್ತ ಸಣ್ಣವ್ರ ಆಗಬೇಕ. ನೇಮತಿದ ಸಂಸಾರದ ಈ ಜಗತ್ನಾಗ ಎಂದೂ ಸಣ್ಣವ್ರ ಆಗಲ್ದವ್ರು ಯಾರದಾರ ಅಂದ್ರ ಒಂದ ಆತ್ಮ, ಅದು ಸಿದ್ಧಾತ್ಮ, ಸಿದ್ಧ ಪರಮೇಶ್ವರಿ. ಶಾಶ್ವತ ಅನಂತದಲ್ಲಿ ಅನಂತ ಆಗಿಬಿಟ್ಟದ. ಅಲ್ಲಿ ಸಣ್ಣದ ದೊಡ್ಡದ ಆಗೋದು ಇಲ್ಲವೇ ಇಲ್ಲ. ಅಗುರು ಲಘುತ್ತು ಗುಣ ಆ ಸಿದ್ಧ ಪರಮೇಶ್ವರಿಗಳು ಪ್ರಾಪ್ತ ಮಾಡ್ಕೊಂಡಾರ. ನಮ್ಮೊಳಗ ಆ ಕರ್ಮ ಐತೆನಂತೆ ನಾವು ಲಘುನು ಆಗವ್ರ, ಗುರುನು ಆಗವ್ರ. ಇದು ಅನಾದಿ ಕಾಲದಿಂದ ಜೀವನ, ಇದೊಂದು ಸಂಸಾರ ಜೀವನ ಒಂದು ಜೋಕಾಲಿ ಅಂತ ಉಪಮಾ ಕೊಟ್ಟರು. ಹಕ್ಕಿಗಳ ರೆಕ್ಕೆಗಳು ಬಡಿದಾಗ ಮಾತ್ರ ಹಕ್ಕಿ ಆಕಾಶದಲ್ಲಿ ಹಾರಲಿಕ್ಕೆ ಸಾಧ್ಯ. ಹಕ್ಕಿಗಳು ರೆಕ್ಕೆ ಬಡಿದಾಗ ಮಾತ್ರ ಹಕ್ಕಿ ಆಕಾಶದಲ್ಲಿ ಹಾರಲು ಸಾಧ್ಯ. ಹಾಗೆ ಮನುಷ್ಯ ಜೀವನದಲ್ಲಿ ಪುರುಷಾರ್ಥ ಮಾಡಿದರೆ ಮಾತ್ರ ತನ್ನ ಜೀವನದಲ್ಲಿ ತಾ ಏನು ಪಡ್ಕೋಬೇಕು ಅಂತಂತ ಭಾವನೆ ಇಟ್ಕೊಂಡ ನಾವು ಪಡ್ಕೊಳ್ಳಕ್ ಸಾಧ್ಯ. ಕಾಮ ಪುರುಷಾರ್ಥ ಮಾಡಿದಾಗ ಸಂತಾನ ಭಾಗ್ಯ, ಅರ್ಥ ಪುರುಷಾರ್ಥ ಮಾಡಿದಾಗ ಸಂಪತ್ತಿ ಭಾಗ್ಯ, ಧರ್ಮ ಪುರುಷಾರ್ಥ ಮಾಡಿದಾಗ ದೇವ ಲೋಕ ಸ್ವರ್ಗ ಲೋಕದ ಸುಖ, ಮತ್ತು ಮೋಕ್ಷ ಪುರುಷಾರ್ಥ ಮಾಡಿದಾಗ ಶಾಶ್ವತ ವಿನಾಶಿ ಸುಖ. ಇದು ಪುರುಷಾರ್ಥದ ಫಲ. ಪುರುಷಾರ್ಥ ಮಾಡ್ಲಾರ್ದ ಇನ್ನತಗ ಯಾರಿಗೂ ಮೋಕ್ಷ ಸಿಕ್ಕಿಲ್ಲ, ಮುಂದೆ ಸಿಗೋದಿಲ್ಲ.